ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ನನ್ನ ಕೈಯಲ್ಲಿದೆ ಓಪೋ K12X 5G. ಇದನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಯೂನಿಕ್ ಆಗಿದೆ. ಯಾಕೆ ಯೂನಿಕ್ ಆಗಿದೆ ಅಂದರೆ ಇದರಲ್ಲಿ ಮಿಲಿಟರಿ ಸ್ಟ್ಯಾಂಡರ್ಡ್ ಡ್ಯೂರಬಿಲಿಟಿನ ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಹೈಟಿಂದ ಬೀಳ್ಸಿದ್ರು ಏನೂ ಆಗಲ್ಲ, ಅಷ್ಟು ಗಟ್ಟಿಮುಟ್ಟಾಗಿದೆ ಈ ಸ್ಮಾರ್ಟ್ ಫೋನ್. ಇದನ್ನು ಪರ್ಚೇಸ್ ಮಾಡಿದ್ದು ಲೋಕಲ್ ಶಾಪಲ್ಲಿ. ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸ್ ಓಪನ್ ಮಾಡ್ತಾನೆ ನಮಗೆ ಫಸ್ಟು ಈ ಸ್ಮಾರ್ಟ್ ಫೋನ್ ಸಿಗುತ್ತೆ. ಇದನ್ನು ಇವಾಗ ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ಇದರ ಇನ್ ಹ್ಯಾಂಡ್ ಫೀಲಿಂಗ್ ಅಂತೂ ಸಖತ್ತಾಗಿದೆ, ಯಾಕಂದರೆ ಫುಲ್ ಲೈಟ್ ವೆಯ್ಟ್ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಮತ್ತು ಸಿಮ್ ಎಜೆಕ್ಟರ್ ಟೂಲನ್ನು ಕೊಟ್ಟಿದ್ದಾರೆ. ಈ ಸಿಲಿಕಾನ್ ಕೇಸ್ ನೋಡಿ ತುಂಬ ಚೆನ್ನಾಗಿದೆ. ಅಂದರೆ ಬ್ಯಾಕ್ ಸೈಡಲ್ಲಿ ಸಾಲಿಡ್ ಡಿಸೈನನ್ನು ಕೊಟ್ಟಿದ್ದಾರೆ, ಲೆವೆಲ್ ಆಗಿಲ್ಲ, ಈ ಥರ ಲೈನ್ಸ್ನ ಕೊಟ್ಟಿದ್ದಾರೆ. 45 ವಾಟ್ನ ಸೂಪರ್ ಊಕ್ ಚಾರ್ಜರ್ನ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಬೇಗನೆ ಚಾರ್ಜ್ ಆಗುತ್ತೆ. ಈ ಬಜೆಟ್ಗೆ ಇದೊಂದು ಒಳ್ಳೆ ಚಾರ್ಜರ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು USB Type-C ಕೇಬಲ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ನನ್ನ ಕೈಯಲ್ಲಿರೋದು ಬ್ರೀಸ್ ಬ್ಲೂ. ಇದರಲ್ಲಿ ಒಟ್ಟು 3 ಕಲರ್ ಬರುತ್ತೆ. ಇನ್ನೊಂದು ಫೆದರ್ ಪಿಂಕ್, ಮತ್ತೊಂದು ಮಿಡ್ ನೈಟ್ ಬ್ಲ್ಯಾಕ್. ಒಟ್ಟು 3 ಕಲರ್ ಬರುತ್ತೆ. ಹಾಗೆ ಈ ಸ್ಮಾರ್ಟ್ ಫೋನಲ್ಲಿ 2 ವೇರಿಯಂಟ್ಸ್ ಬರುತ್ತೆ. ಒಂದು 6128, ಇನ್ನೊಂದು 8256. ಇವಾಗ ನನ್ನ ಕೈಯಲ್ಲಿರೋದು 6128. ಇದರ ರ್ಯಾಮ್ ಟೈಪ್ ಯಾವುದು ಅಂದರೆ LPDDR4X ರ್ಯಾಮ್ನ ಇದರಲ್ಲಿ ಕೊಟ್ಟಿದ್ದಾರೆ, ಮತ್ತು UFS 2.2. ನೆಕ್ಸ್ಟ್ ಇದರ ಡಿಸ್ಪ್ಲೇ 89.90% ಸ್ಕ್ರೀನ್ ರೇಷಿಯೋ ಇದೆ. HD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಫುಲ್ HD ಡಿಸ್ಪ್ಲೇನ ಕೊಡ್ಬೋದಿತ್ತು, ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಆದರೆ ಕೊಟ್ಟಿಲ್ಲ. ಆದರೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. 120 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಸೊ ಸ್ಮೂತ್ ಆಗಿದೆ. AMOLED ಡಿಸ್ಪ್ಲೇ ಅಲ್ಲ, LCD ಪ್ಯಾನಲ್. ಪಂಚ್ ಹೋಲ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಅದರಿಂದನೇ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಕೆಳಗಡೆ ಸ್ವಲ್ಪ ಬೆಸಲ್ ಜಾಸ್ತಿ ಇದೆ, ಆದ್ರೂ ಪರವಾಗಿಲ್ಲ, ಚೆನ್ನಾಗಿದೆ. ಇದರ ಪೀಕ್ ಬ್ರೈಟ್ನೆಸ್ 1000 ನಿಟ್ಸ್ ಇದೆ. ಸೊ ಬಿಸಿಲಲ್ಲೂ ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದರ ಕ್ಯಾಮರಾ 32 MP ಮೇನ್ ಕ್ಯಾಮರಾ ಇದೆ. ಅಪರ್ಚರ್ f1.8 ಇದೆ. ನೆಕ್ಸ್ಟ್ 2 MP ಪೋರ್ಟ್ರೇಟ್ ಕ್ಯಾಮರಾ ಇದೆ. ಫ್ರಂಟ್ ಕ್ಯಾಮರಾ 8 MP ಇದರಲ್ಲಿದೆ. ಇದರ ಕ್ಯಾಮರಾದ ಸ್ಯಾಂಪಲ್ಸ್ನ ಕೊಟ್ಟಿರ್ತೀನಿ ನೋಡಿ. ಬ್ಯಾಕ್ ಕ್ಯಾಮರಾದಲ್ಲಿ ಯಾವ ಥರ ಬರುತ್ತೆ ಮತ್ತು ಫ್ರಂಟ್ ಕ್ಯಾಮರಾದಲ್ಲಿ ಯಾವ ಥರ ಬರುತ್ತೆ, ವೀಡಿಯೋಸು ಅಷ್ಟೇ ಕೊಟ್ಟಿರ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಇದರ ವಿಡಿಯೋ 180p 60 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋ ಮಾಡ್ಬೋದು ಬ್ಯಾಕ್ ಕ್ಯಾಮರಾದಲ್ಲಿ, ಮತ್ತು ಫ್ರಂಟ್ ಕ್ಯಾಮರಾದಲ್ಲಿ 180p 30 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋ ಶೂಟಿಂಗ್ನ ಮಾಡ್ಬೋದು. ಇವಾಗ 180p 30 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. 180p 60 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ 180p 30 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋನ ಶೂಟ್ ಮಾಡ್ಬೋದು. ಇವಾಗ 180p 30 ಫ್ರೇಮ್ ಪರ್ ಸೆಕೆಂಡಲ್ಲಿ ವಿಡಿಯೋ ಶೂಟ್ ಆಗ್ತಾ ಇದೆ. ಈ ಪ್ರೈಸ್ ರೇಂಜ್ಗೆ ಚೆನ್ನಾಗೇ ಬರುತ್ತೆ, ಇಷ್ಟಿದ್ರೆ ಸಾಕಾಗುತ್ತೆ. ಈ ಬಜೆಟಲ್ಲಿ ಚೆನ್ನಾಗಿದೆ. ನೆಕ್ಸ್ಟ್ ಪ್ರೊಸೆಸರ್ ಡೈಮೆನ್ಸಿಟಿ 6300 5G ಪ್ರೊಸೆಸರ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಗೇಮಿಂಗನ್ನು ಆರಾಮಾಗಿ ಮಾಡ್ಬೋದು. ಆದರೆ ಹೆವಿ ಗೇಮಿಂಗನ್ನು ಮಾಡ್ತೀನಿ ಅಂದರೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳ್ಳೋದು ಬೇಡ. ನಾರ್ಮಲ್ ಆಗಿ ರನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಗೇಮ್ ಆಡ್ಕೊಳ್ಬೋದು, ಏನು ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಇದರ ಆಂಟಿಟು ಸ್ಕೋರ್ ಎಷ್ಟಿದೆ ಅಂದರೆ 4,50,000ವರೆಗೂ ಆಂಟಿಟು ಸ್ಕೋರ್ ಇದೆ. ಇದರಲ್ಲಿ 5100 mAhನ ಬ್ಯಾಟ್ರಿನ ಕೊಟ್ಟಿದ್ದಾರೆ. ಮತ್ತು ಅದನ್ನು ಚಾರ್ಜ್ ಮಾಡೋಕ್ಕೆ 45 ವಾಟ್ನ ಸೂಪರ್ ಊಕ್ ಚಾರ್ಜರ್ ಕೂಡ ಅದರಲ್ಲಿ ಬರುತ್ತೆ. ಸೊ ಬೇಗನೆ ಚಾರ್ಜ್ ಮಾಡ್ಕೊಳ್ಬೋದು. ಚಾರ್ಜ್ ಎಷ್ಟು ಸ್ಪೀಡ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ, ಇನ್ನೂ ಟೆಸ್ಟ್ ಮಾಡಿಲ್ವಲ್ಲ, ಸೊ ಗೊತ್ತಿಲ್ಲ. ಬಟ್ ಬೇಗ ಆಗುತ್ತೆ. ಈ ಬಜೆಟಲ್ಲಿ 45 ವಾಟ್ನ ಚಾರ್ಜರ್ ಅಂದರೆ ಒಳ್ಳೆ ವಿಷಯನೇ. ಸೊ 45 ವಾಟ್ನ ಚಾರ್ಜರ್ ಕೊಟ್ಟಿರೋದ್ರಿಂದ ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಇದರಲ್ಲಿ ಫೇಸ್ ಲಾಕ್ ಇದೆ, ಮತ್ತು ಸೈಡ್ ಮೌಂಟ್ ಫಿಂಗರ್ ಪ್ರಿಂಟ್ಸ್ ಇದೆ ನೋಡಿ. ಇಲ್ಲಿ ಸೈಡ್ ಮೌಂಟ್ ಫಿಂಗರ್ ಪ್ರಿಂಟ್ಸ್ ಇದೆ ಇದರಲ್ಲೇ. ಮತ್ತು ಇದರ 5G ಬ್ಯಾಂಡ್ಸ್ ಯಾವುದೆಲ್ಲ ಇದೆ ಅಂದರೆ ಇಂಡಿಯಾದಲ್ಲಿ ಯಾವುದೆಲ್ಲ 5G ಬ್ಯಾಂಡ್ಸ್ ಇದೆ ಆ ಎಲ್ಲ 5G ಬ್ಯಾಂಡ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಆಪರೇಟಿಂಗ್ ಸಿಸ್ಟಮ್ ಬರ್ತಾನೆ ಇದು Android 14 ಜೊತೆ ಬರುತ್ತೆ. ಮತ್ತು ಇದರಲ್ಲಿ ಕಲರ್ OS ಇದೆ. ಇದರಲ್ಲಿ ಯೂನಿಕ್ ಅನ್ಸಿರೋದು ಏನಂದರೆ ಒಂದು ಮಿಲಿಟರಿ ಸ್ಟ್ಯಾಂಡರ್ಡ್ ಡ್ಯೂರಬಿಲಿಟಿ. 1.4 ಮೀಟರ್ ಹೈಟಿಂದ ಬಿದ್ದರೂ ಇದು ಏನಾಗಲ್ಲ. ಸೊ ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ತಿರಲ್ಲ, ಸೊ ಅಂಥವರಿಗೆ ಇದು ಬೆಸ್ಟ್ ಮೊಬೈಲ್. ಅಂದರೆ ಯಾವಾಗಲೂ ಬೀಳ್ತಾ ಇರುತ್ತೆ, ಕೈಯಲ್ಲಿ ಮೊಬೈಲೇ ನಿಲ್ಲಲ್ಲ. ಸೊ ಅಂಥವರಿಗೆ ಇದು ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ IP54 ರೇಟಿಂಗ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಸ್ವಲ್ಪ ಮಳೆ ಬಂದರೂ ಏನಾಗಲ್ಲ, ಮಳೆಯಲ್ಲಿ ನೆಂದರೂ ವರ್ಕ್ ಮಾಡ್ಬೋದು, ಏನು ಅಷ್ಟು ಬೇಗ ಹಾಳಾಗಲ್ಲ. ನೆಕ್ಸ್ಟ್ ಇನ್ನೊಂದು ಫೀಚರ್ ಏನಂದರೆ ಸ್ಪ್ಲಾಶ್ ಟಚ್. ಅಂದರೆ ನಮ್ಮ ಮೊಬೈಲ್ ಡಿಸ್ಪ್ಲೇ ಮೇಲೆ ನೀರಿದ್ದಾಗ ಟಚ್ ಆಗಲ್ಲ, ವರ್ಕ್ ಆಗಲ್ಲ. ಆದರೆ ಈ ಸ್ಮಾರ್ಟ್ ಫೋನಲ್ಲಿ ಡಿಸ್ಪ್ಲೇ ಮೇಲೆ ನೀರಿದ್ರೂ ವರ್ಕ್ ಆಗುತ್ತೆ. ಇದರ ಪ್ರೈಸ್ ಎಷ್ಟು ಅಂದರೆ 6128ಗೆ 13,000. ಒಂದು ಒಳ್ಳೆ ಬಜೆಟ್ನ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋರಿಗಂತೂ ಸಖತ್ತಾಗಿರುತ್ತೆ. ಬೀಳ್ಸಿದ್ರು ಹೊಡೆದೋಗಲ್ಲ, ಏನೂ ಆಗಲ್ಲ. IP54 ರೇಟಿಂಗ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಮಳೆ ಹನಿ ಬಿದ್ದರೂ ಏನೂ ಆಗಲ್ಲ. ಇದರ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಕ್ಯಾಮರಾನೂ ಚೆನ್ನಾಗಿದೆ, ಚೆನ್ನಾಗಿ ಫೋಟೋ ಬರುತ್ತೆ, ವಿಡಿಯೋನೂ ಓಕೆ.
ತುಂಬ ಚೆನ್ನಾಗಿಲ್ಲ ಅಂದರೂ ಚೆನ್ನಾಗಿ ಓಕೆ ಆಗಿ ಬರುತ್ತೆ. ಮತ್ತು ಇದರ ಪ್ರೊಸೆಸರ್ ಕೂಡ ಚೆನ್ನಾಗಿದೆ, ಡೈಮೆನ್ಸಿಟಿ 6300 ಇದೆ. ಸೊ ಗೇಮಿಂಗ್ನ ಮಾಡ್ಬೋದು. 5100 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. ಅದನ್ನು ಚಾರ್ಜ್ ಮಾಡೋಕ್ಕೆ 45 ವಾಟ್ನ ಚಾರ್ಜರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ. 2 ಸಿಮ್ ಕಾರ್ಡ್ ಹಾಕ್ಬೋದು ಅಥವಾ ಒಂದು ಸಿಮ್ ಕಾರ್ಡ್ ಒಂದು ಮೆಮೊರಿ ಕಾರ್ಡನ್ನು ಹಾಕ್ಬೋದು. 3.5 mm ಜಾಕನ್ನು ಕೊಟ್ಟಿದ್ದಾರೆ. ಇಯರ್ಫೋನ್ನ ಕನೆಕ್ಟ್ ಮಾಡ್ಬೋದು, ಯಾವುದೇ ತಲೆನೋವು ಇರಲ್ಲ. ಫೇಸ್ ಲಾಕ್ ಇದೆ, ಸೈಡ್ ಮೌಂಟ್ ಫಿಂಗರ್ ಪ್ರಿಂಟ್ ಇದೆ. ಒಟ್ಟಾರೆ ಈ ಬಜೆಟ್ನಲ್ಲಿ ಒಳ್ಳೆ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.